ವಿರೋಧ ಪಕ್ಷದ ನಾಯಕರಾದ ಶ್ರೀ ಸಿದ್ದರಾಮಯ್ಯ ಅವರು ಇಂದು ಬೆಳಗ್ಗೆ 11 ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಅವರು ರಾಜ್ಯ ಬಿಜೆಪಿ ಸರ್ಕಾರ 2 ವರ್ಷಗಳಲ್ಲಿ ಏನೇನು ವೈಫಲ್ಯಗಳನ್ನು ಮಾಡಿದೆ ಅದರ ಬಗ್ಗೆ ಇವತ್ತು ಅವರೊಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಕಳೆದ 2 ವರ್ಷಗಳಲ್ಲಿ ಸರ್ಕಾರದಲ್ಲಿ ನಡೆದಂಥ ಭ್ರಷ್ಟಾಚಾರ ಇರ್ಬೋದು, ಅವ್ಯವಹಾರ ಇರ್ಬೋದು, ಜನವಿರೋಧಿ ನೀತಿಗಳಿರ್ಬೋದು, ಈ ಎಲ್ಲದೂ ಕೂಡ ಈ ಪುಸ್ತಕದಲ್ಲಿದೆ. ಸಿದ್ದರಾಮಯ್ಯವರು ಈ ಪುಸ್ತಕದ ಮೂಲಕ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ತಿಳಿಸ್ತಾ ಇದ್ದಾರೆ. ಇದು 2 ವರ್ಷದ್ದು ಸರ್ಕಾರ ಏನು ಮೊನ್ನೆ ಸನ್ಮಾನ ಯಡಿಯೂರಪ್ಪ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ 2 ವರ್ಷದಲ್ಲಿ ಈ ಒಂದು ಭ್ರಷ್ಟ ಬಿ ಜೆ ಪಿ ಸರ್ಕಾರ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅದು ನೆರೆ ಹಾವಳಿ ಏನು ಯಾವೊಂದು ರೀತಿಯಿಂದ ಬಂತು ಅದನ್ನು ನಿಯಂತ್ರಣ ಮಾಡೋದರಲ್ಲಿ ಸಂಪೂರ್ಣವಾಗಿ ವಿಫಲರಾದರು. ಹಾಗೂ ಕರೋನಾ ಅಂಥ ಮಹಾಮಾರಿಯಲ್ಲಿ ನಾವು ನೋಡಿದ್ದೀವಿ ಎಷ್ಟು ಸಾವಿರಾರು ಜನ ಇದರಲ್ಲಿ ಸಂಕಷ್ಟದಲ್ಲಿ ಒಳಗಾಗಿದ್ದರು. ಸೊ ಇದನ್ನು ಸಂಪೂರ್ಣವಾಗಿ ಮಾಡಬೇಕಂದ್ರೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಮತ್ತು ಅವರ ಆಂತರಿಕದಲ್ಲಿರ್ತಕ್ಕಂಥ ಒಂದು ಕಚ್ಚಾಟ ಜನ ಬೇಸತ್ತೋಗಿದ್ದಾರೆ. ಚುನಾವಣೆಯೂ ಕೂಡ ಅವರು ಮಾಡ್ತಾಯಿಲ್ಲ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಆಗಬೇಕಾಗಿತ್ತು, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಇವಾಗ ಏನಾದರೂ ಒಂದು ವೇಳೆ ಚುನಾವಣೆ ನಡೆದಿದ್ದರೆ ಅದನ್ನು ಕೂಡ ಅವರು ಸೋಲ್ತಾ ಇದ್ರಂತ ಅವರು ಕೂಡ ಒಂದು ಭಯಭೀತಿಯಲ್ಲಿದ್ದಾರೆ. ಸೊ ಇವತ್ತು ಈ ಒಂದು ಮೂರನೇ ಅಲೆಗೋಸ್ಕರನೂ ಏನೂ ಪ್ರಿಪ್ರೇಷನ್ ಇಲ್ಲ. ಇವಾಗ ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ. ಇವಾಗ ಯಾರ್ಯಾರಿಗೆ ಸಂಪುಟ ಸ್ಥಾನ ಸಿಗ್ತದಂತ ಅದರಲ್ಲಿ ಅವರು ಕಚ್ಚಾಟ ಪ್ರಾರಂಭ ಆಗಿದೆ. ಅದಕ್ಕಾಗಿ ಜನರ ಬಗ್ಗೆ ಏನೂ ಅವರು ಚಿಂತೆ ಮಾಡ್ತಾ ಇಲ್ಲ. ಮೊನ್ನೆ ನಡೆದಿರುವಂತಹ ಒಂದು ಬೈ ಎಲೆಕ್ಷನಲ್ಲೂ ಕೂಡ ತಾವು ನೋಡ್ತಾ ಇದ್ದೀರಿ. ಮಸ್ಕಿಯಲ್ಲಿ ಸುಮಾರು 30,000 ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷ ನಾವು ಗೆದ್ದಿದ್ದೀವಿ. ಮತ್ತು ಯಾವುದೋ ಒಂದು ಕಾರಣದಿಂದ ಬಸವ ಕಲ್ಯಾಣ ನಾವು ಕೆಲವು ಮತಗಳ ಅಂತರದಿಂದ ನಾವು ಸೋತಿದ್ದೀವಿ. ಆದರೆ ಬೆಲ್ಗಾಮಲ್ಲಿ ನಡೆದಿರುವಂಥ ಒಂದು ಒಳ್ಳೆಯ ಉದಾಹರಣೆ ಅದು. ಸುಮಾರು 4 ಲಕ್ಷ ಮತಗಳ ಅಂತರದಿಂದ ಗೆದ್ದಿರುವಂತಹ ಸನ್ಮಾನ್ಯ ದಿವಂಗತ ಸುರೇಶ್ ಅಂಗಡಿ ಅವರು ಬಿ ಜೆ ಪಿಯವರು ಈ ಬಾರಿ ಕೇವಲ 4,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅದಕ್ಕಾಗಿ ಜನರು ಬೇಸತ್ತಾಗಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ಈ ಒಂದು ಜಿಲ್ಲಾ ಪಂಚಾಯತ್ ಆಗಲಿ, ತಾಲೂಕ್ ಪಂಚಾಯತ್ ಆಗಲಿ, ಲೋಕಲ್ ಬಾಡೀಸ್ ಆಗಲಿ, ಮತ್ತು ಮುಂದೆ ಬರ್ತಕ್ಕಂಥ MLA ಚುನಾವಣೆಯಲ್ಲಿ ಖಂಡಿತವಾಗಿ, ಅಸೆಂಬ್ಲಿ ಚುನಾವಣೆಯಲ್ಲಿ ಖಂಡಿತವಾಗಿ ಕಾಂಗ್ರೆಸ್ ವಾಪಸ್ ಬರ್ತದೆ. ಅದರಲ್ಲಿ ಏನು ಡೌಟ್ ಇಲ್ಲ. ಹರಿಯವರು 1,000 ಸೀಟ್ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಒಂದು ಪ್ರೋಗ್ರಾಮ್ ಆಗಿಲ್ಲ ಸರ್. ನಿಮಿಷ ಎಲ್ಲರಲ್ಲಿ ಕೈಗೆ ತಿಂಡಿ ಕೊಟ್ಬಿಟ್ಟು ಇಲ್ಲಿ ಹೇಳೋಣ ಏನದು ಟ್ಯಾಗ್ ಏನು ಹಾಕೊಂಡಿದ್ದೀರಿ? ಎಲ್ಲರಿಗೂ ನಮಸ್ಕಾರ. 2019ರಿಂದ 2021 ಮಟ್ಟ ಬಿಜೆಪಿ ಸರ್ಕಾರದ ವೈಫಲ್ಯಗಳ ಬಗ್ಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಶಾಸಕಾಂಗದ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ವಿಧಾನಸಭೆಯ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿಧಾನಸಭೆಯ ಶಾಸಕರಾಗಿರ್ತಕ್ಕಂಥ ಭೀಮಾನಾಯ್ಕ ಅವರಿಗೂ, ಕೊಪ್ಪಳ ಶಾಸಕರಾಗಿರ್ತಕ್ಕಂಥ ರಾಘು ಇಕ್ನಾಳ್ ಅವರಿಗೂ, ಅದೇ ರೀತಿಯಾಗಿ ಕೊಪ್ಪಳ ಶಾಸಕರಾಗಿರ್ತಕ್ಕಂಥ ಸುರೇಶ್ ಅವರಿಗೂ ಮತ್ತು ಎಲ್ಲರೂ ಕೂಡ ಸ್ವಾಗತವನ್ನು ಮತ್ತು
ಪ್ರಿಂಟ್ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಬೇಕಂತೇಳಿ ಸಿದ್ದರಾಮಯ್ಯ ಸಾಹೇಬರಲ್ಲಿ ಬೇಡ್ಕೊಳ್ತೀನಿ. ನಮಸ್ಕಾರ. ಕೆಳಗಡೆ ಬಗ್ಸ್ರಿ. ಓಕೆನಾ? ಫೋಟೋ ಕೊಡ್ರಿ. ಸರ್ ಇಟ್ಕೊಳ್ಳಿ ಸರ್. ಒಂದು ಸೆಕೆಂಡ್ ಇರು. ಸರ್ ಅಜಯ್ ಸರ್ ಅಜಯ್ ಸರ್ ಸರ್ ಇಟ್ಕೊಳ್ಳಿ ಸರ್. ಸರ್ ಸಿದ್ದರಾಮಯ್ಯ ಸರ್ ಈ ಕಡೆ ಸರ್. ಸರ್ ಸಿದ್ದರಾಮಯ್ಯ ಸರ್. ಅಜಯ್ ಡಾಕ್ಟರ್ ಅಜಯ್ ಸರ್ ಒಂದು ಸೆಕೆಂಡ್ ಸರ್. ಸರ್ ಒಂದು ಸೆಕೆಂಡ್ ಸರ್. ಸರ್ ಸಿದ್ದರಾಮಯ್ಯ ಸರ್ ಈ ಕಡೆ. ಓಕೆ ಸರ್. ಹೌದಾ? ಓಕೆ. ಸರ್ ಈ ಕಡೆ ಸರ್. ಸರ್ ಈ ಕಡೆ ಸರ್. ಸರ್ ಸಿದ್ದರಾಮಯ್ಯ ಸರ್. ಸರ್ ನಾರಾಯಣಗುರು ಜಯಂತಿ. ಓಕೆ. ಎಸ್ ಸರ್. ನಿಮಿಷ ಇದೊಂದು ಸರ್ ಸ್ವಲ್ಪ ಸೈಡ್ ಬನ್ನಿ ಪ್ಲೀಸ್. ಎಲ್ಲ ಸ್ನೇಹಿತರೆ, ಇವತ್ತು ನಿಮ್ಮನ್ನೆಲ್ಲ ಭೇಟಿಯಾಗ್ತಾ ಇರ್ತಕ್ಕಂಥ ಉದ್ದೇಶ ಮೊನ್ನೆ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2 ವರ್ಷಗಳನ್ನು ಪೂರೈಸಿದ ಮೇಲೆ ಅವರು 2 ವರ್ಷಗಳ ಸಂಭ್ರಮ ದಿನವನ್ನು ಆಚರಣೆ ಮಾಡಿ ರಾಜೀನಾಮೆ ಕೊಟ್ಟರು. ಬಹಳ ರಾಜ್ಯವನ್ನು ಅಭಿವೃದ್ಧಿ ಮಾಡಿದ್ದೀವಿ, ಸಂಕಷ್ಟದ ಕಾಲದಲ್ಲೂ ಕೂಡ ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ತಗೊಂಡೋಗಿದ್ದೀವಿ ಅಂತೆಲ್ಲ ಕೂತ್ರು. ಪರಮೇಶ್ವರ ಇವನೇ ಅವ್ರು ಕೊಡು, ನೀನು ಕೂತ್ಕೊಳ್ಳಿ ತಾಳಪ್ಪ, ಗಲಾಟೆ ಆಯ್ತದೆ. ಸೆಟ್ಲ್ ಆಗ್ಬೇಕು ಬೇಡ. ಮಾಡಿ ಪಾಪ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಿರ್ಗಮಿಸಿದ್ದಾರೆ. ಈಗ ಹೊಸದಾಗಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಶುಭವಾಗಲಿ ಅಂತೇಳಿ ಹಾರೈಸ್ತೇನೆ.
ಈ BJP ಸರ್ಕಾರ 2019 ಜುಲೈ 26ನೇ ತಾರೀಕು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. 2019 ಜುಲೈ 26ನೇ ತಾರೀಕು ಮತ್ತೆ ಜುಲೈ 26ನೇ ತಾರೀಕು 2021ರಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಸರ್ಕಾರ ಹೇಗೆ ಬಂತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಆಪರೇಷನ್ ಕಮಲ ಮಾಡಿ ಕಾಂಗ್ರೆಸ್ನ 14 ಜನ MLAಗಳನ್ನು, JDSನ 3 ಜನ ಶಾಸಕರನ್ನು ಕೊಂಡುಕೊಂಡು ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದದ್ದು. ಯಾಕಂದರೆ 2018ರಲ್ಲಿ ಇವರಿಗೆ ಜನಾದೇಶ ಇರಲಿಲ್ಲ, ಯಾವ ಪಕ್ಷಕ್ಕೂ ಜನಾದೇಶ ಇರಲಿಲ್ಲ. There was a fractured verdict in 2018. ಇವರು 104 ಗೆದ್ದಿದ್ರು, ನಾವು 80 ಗೆದ್ದಿದ್ದು. JDSನವರು 37 ಗೆದ್ದಿದ್ರು. ಯಡಿಯೂರಪ್ಪನವರಿಗೆ ರಾಜ್ಯಪಾಲರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತೇಳಿ ಸರ್ಕಾರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಅವ್ರಿಗೆ ಸರ್ಕಾರ ಮಾಡೋಕ್ಕೆ ಅವಕಾಶ ಕೊಟ್ಟು ಬಹುಮತ ಸಾಬೀತು ಮಾಡಬೇಕು ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅಂತ ಸೂಚನೆ ಕೊಟ್ಟಿದ್ದರು. ಯಡಿಯೂರಪ್ಪನವರು ಬಹುಮತ ಸಾಬೀತು ಮಾಡೋಕ್ಕಾಗಲಿಲ್ಲ. He failed to prove the majority on the floor of the house. So he was forced to resign. ಆಮೇಲೆ ಸಮ್ಮಿಶ್ರ ಸರ್ಕಾರ ಆಯಿತು. ಮತ್ತು ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿ ವಾಮ ಮಾರ್ಗದಿಂದ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದರು. ಮಾಡಿದ್ದೀವಿ ಅಂತ ಹೇಳ್ತಾರೆ. ಇವ್ರ ಭ್ರಷ್ಟಾಚಾರ ಎಲ್ಲಿವರೆಗೆ ನಡೆದಿದೆ ಅಂತಂದರೆ, ಮಕ್ಕಳಿಗೆ ಕೊಡ್ತಕ್ಕಂಥ ಮೊಟ್ಟೆ, ಹೆಣ್ಮಕ್ಳು ಗರ್ಭಿಣಿ ಸ್ತ್ರೀಯರು ಕೊಡ್ತಕ್ಕಂಥ ಮೊಟ್ಟೆನಲ್ಲೂ ದುಡ್ಡು ಹೊಡೆದ್ಬಿಟ್ಟವ್ರೆ. ಮೊಟ್ಟೆ ಅದರಲ್ಲೂ ದುಡ್ಡು ಹೊಡೆದ್ಬಿಟ್ರು. ಎಂತ ಜೊಲ್ಲೆ, ಶಶಿಕಲಾ ಜೊಲ್ಲೆ ಅವರು ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಳಿಲ್ಲ, ರಾಜೀನಾಮೆ ಕೊಡಿಸ್ಲಿಲ್ಲ. ಯಡಿಯೂರಪ್ಪನವರು ಮಾತೇ ಆಡಲಿಲ್ಲ, ಸುಮ್ಮನೆ ಆಗ್ಬಿಟ್ರು. ಬರೀ ಆರೋಪಗಳನ್ನ ಮಾಡಲಿಲ್ಲ, ದಾಖಲಾತಿಗಳ ಸಮೇತವಾಗಿ ಅಸೆಂಬ್ಲಿನಲ್ಲಿ ಹೇಳಿದೆ. ಅದಕ್ಕೆ ಯಡಿಯೂರಪ್ಪನವರು ಏನು ಉತ್ತರ ಕೊಡಲಿಲ್ಲ. ಸುಧಾಕರ್ ಉತ್ತರ ಕೊಟ್ಬಿಟ್ಟು, ಸುಧಾಕರ ನಾವು ಹೇಳೋದನ್ನೆಲ್ಲ ಒಪ್ಕೊಂಡು, ಆದರೆ ಭ್ರಷ್ಟಾಚಾರ ನಡೆದಿಲ್ಲ ಅಂತ, ಹೆಚ್ಚು ದರಕ್ಕೆ ಕೊಂಡ್ಕೊಂಡಿರೋದನ್ನ ಒಪ್ಕೊಂಡು ಭ್ರಷ್ಟಾಚಾರ ನಡೆದಿಲ್ಲ ಅಂತ. 3.5 ಲಕ್ಷಕ್ಕೂ ಹೆಚ್ಚು ಜನ ಕರ್ನಾಟಕದಲ್ಲಿ ಒಂದರಲ್ಲೇ ಸತ್ತಿದ್ದಾರೆ. 10 ಪಟ್ಟು. ಸುಳ್ಳು ಹೇಳಿದ್ರು. ಚಾಮರಾಜನಗರದನ್ನೇ ಸುಳ್ಳು ಹೇಳ್ಬಿಟ್ರು. ಇವ್ರು ಎಷ್ಟರ ಮಟ್ಟಿಗೆ ಅಜಯ್ ಸುಳ್ಳು ಹೇಳಿದ್ರು ಅಂದರೆ, ಸುಧಾಕರ ಮತ್ತು ಸುರೇಶ್ ಕುಮಾರ್ ಇಬ್ಬರು ಹೋಗಿ ಮಂತ್ರಿಗಳು 3 ಜನ ಸತ್ತಿರೋದು ಆಕ್ಸಿಜನ್ ಕೊರತೆಯಿಂದ ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ 36 ಜನ ಆಕ್ಸಿಜನ್ ಕೊರತೆಯಿಂದ ಸತ್ತಿದ್ರು. 6 ವರ್ಷದಲ್ಲಿ ಎಷ್ಟು? 135. 82 ಲಕ್ಷ ಜಾಸ್ತಿ. ಜಾಸ್ತಿ ಸೇರಿಸ್ಬಿಟ್ಬಿಡು ಬೇಡ. ಇವ್ರು ಮಾಡಿರೋದು 82 ಲಕ್ಷ ಕೋಟಿ. 6 ವರ್ಷದಲ್ಲಿ. 70 ವರ್ಷದಲ್ಲಿ 53 ಲಕ್ಷ, 6 ವರ್ಷದಲ್ಲಿ 82 ಲಕ್ಷ. ಒಟ್ಟು ಸಾಲ ದೇಶದ ಮೇಲೆ 135 ಲಕ್ಷ ಕೋಟಿ.
ಕಡೆ ನಂದೇನು ತಕರಾರಿಲ್ಲ. ದೇಶದ ಜನ ಅಚ್ಚೇ ದಿನ ಅಂತ ಕರೆಯೋದಾದ್ರೆ ಕರೆಕ್ಟ್ ಆಗುತ್ತೆ. GDP ಬೆಳವಣಿಗೆ ಎಷ್ಟು ಗೊತ್ತಾ? ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ 9, 10, 11 ಹಿಂಗೆಲ್ಲ ಇತ್ತು. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 9, 10, 11% ಬೆಳವಣಿಗೆ ಇತ್ತು ಗ್ರೋತ್. ಈಗ ಮೈನಸ್ ಗ್ರೋತ್ ಆಗ್ಬಿಟ್ಟು 7.7 ಹೊಟ್ಟೋಗ್ತದೆ. 11-12ರಿಂದ -11ರಿಂದ -7.7. ದಟ್ ಈಸ್ ದಿ ಅಚೀವ್ಮೆಂಟ್ ಆಫ್ ಮಿಸ್ಟರ್ ನರೇಂದ್ರ ಮೋದಿ. ಪಾಪ ಹುಡುಗರುಗಳು ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಮೋದಿ ಮೋದಿ ಎಲ್ಲರೂ ಮೋದಿ. ಅವು ಕೆಲವು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತೇಳಿ ಏನು ಮಾಡಲಿಲ್ಲ. ಪಕೋಡ ಮಾಡ್ರಿ ಅಂತ ಪಕೋಡ ಮಾರಿ ಅಂತಂದ್ರೆ ಅಲ್ಲ, ಕೆಲಸ ಕೊಡಿ ಅಂದ್ರೆ ಪಕೋಡ ಮಾರಕ್ಕೆ ಹೋಗಿ ಆ ಪಕೋಡನೂ ಕೂಡ 85-90 ರೂಪಾಯಿ ಇದ್ದದ್ದು 1 ಲೀಟ್ರಿಗೆ ಅಡುಗೆ ಎಣ್ಣೆ ಇವತ್ತು ಎಷ್ಟು ಗೊತ್ತಾ? 200 ರೂಪಾಯಿ. ಅದು ಪಕೋಡನೂ ಮಾಡೋಕ್ಕಾಗಲ್ಲ ಹೋಗಿ. 12 ಕೋಟಿ ಉದ್ಯೋಗ ಕಳ್ಕೊಂಡಿದ್ದಾರೆ ದೇಶದಲ್ಲಿ. ಆಮೇಲೆ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 30 ಕೋಟಿ ಜನ ಬಡತನದ ರೇಖೆಯಿಂದ ಮೇಲ್ಗಡೆ ಬಂದಿದ್ರು 10 ವರ್ಷದಲ್ಲಿ. ಈಗ 6 ವರ್ಷದಲ್ಲಿ 23 ಕೋಟಿ ಜನ ಕೆಳಗಡೆ ಹೊಂಟೋಗಿದ್ದಾರೆ. ಮೇಲಕ್ಕೆ ಬಂದಿದ್ದವರು ಬಡತನದ ರೇಖೆಯಿಂದ ಕೆಳಗಡೆ ಇಲ್ಲಿ ಜೋರು ಮಾಡೋರು. ಅಲ್ಲಿ ಮಾತ್ರ ನರೇಂದ್ರ ಮೋದಿ ಹತ್ರ ಒಂದು ಮಾತು ಆಡ್ತಿರಲಿಲ್ಲ, ಕೇಳ್ತಾನೂ ಇರಲಿಲ್ಲ. GST ಕೊಡಲಿಲ್ಲ, ಕೇಳಲಿಲ್ಲ. ಪರಿಹಾರಕ್ಕೆ ದುಡ್ಡು ಕೊಡಲಿಲ್ಲ, ಪ್ರವಾಹ ಪರಿಹಾರಕ್ಕೆ ದುಡ್ಡು ಕೊಡಲಿಲ್ಲ, ಕೇಳಲಿಲ್ಲ. ನರೇಂದ್ರ ಮೋದಿಯವರು ಬಂದು ನೋಡಲಿಲ್ಲ. ಗುಜರಾತ್ನಲ್ಲಿ ಪ್ರವಾಹ ಬಂದರೆ ಹೊರಟೋಗ್ತಾರೆ, ಬಿಹಾರ್ನಲ್ಲಿ ಪ್ರವಾಹ ಬಂದರೆ ಹೋಗ್ತಾರೆ, ವೆಸ್ಟ್ ಬೆಂಗಾಲ್ಗೆ ಹೋಗ್ತಾರೆ, ಆದರೆ ಕರ್ನಾಟಕಕ್ಕೆ ಬರಲ್ಲ. ₹1 ಕೊಡಲಿಲ್ಲ 2019ರಲ್ಲಿ. ನಿರ್ಮಲಾ ಸೀತಾರಾಮನ್ ಬಂದು ಹೋದ್ರು, ಆದ್ರೆ ಏನು ಆಗಲಿಲ್ಲ. ಇವನು ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಬಂದು ಹೋದ್ರು, ₹1 ಘೋಷಣೆ ಮಾಡಲಿಲ್ಲ. ಈ ನಿರ್ಮಲಾ ಸೀತಾರಾಮನ್ ಇದ್ದಾರಲ್ಲ, ಇಲ್ಲಿ ಅವರೇ ರಾಜ್ಯಸಭಾ ಮೆಂಬರ್, ಇಲ್ಲಿಂದೇ ರಾಜ್ಯಸಭಾ ಮೆಂಬರ್ ಆಗಿರೋದು. ಅವರಿಗೆ 15 ಫೈನಾನ್ಸ್ ಕಮಿಷನ್ನವರು 5,495 ಕೋಟಿ ಕರ್ನಾಟಕಕ್ಕೆ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡಿ ಅಂತಂದ್ರೆ ₹1 ಕೊಡಲಿಲ್ಲ. ಯಮ್ಮ ಕೊಡಲ್ಲ ಅಂದ್ಬಿಟ್ಲು. ಕೊಡಲ್ರಿ ನಾನು ಅಂತಂದು 5,495 ಕೋಟಿ ಎಷ್ಟು? 5,495 ಸಾವಿರ 5,495 ಕೋಟಿ, ಸುಮಾರು 5,500 ಕೋಟಿ. ಕೇಳಲೇ ಇಲ್ಲ ಇವರು. ಹೋಗಿ 25 ಜನ MP ಗಳಿದ್ದಾರೆ, ಕರ್ಕೊಂಡೋಗಿ ಕೂತ್ಕೋಬೇಕಾಗಿತ್ತಲ್ವಾ? ಸೀತಾರಾಮನ್ ಮನೆ ಮುಂದೆ ಕೂತ್ಕೊಂಡು ಅಥವಾ ಪ್ರಧಾನಮಂತ್ರಿ ಮನೆ ಮುಂದೆ ಕೂತ್ಕೊಂಡು ಕೊಡ್ರಿ ಕರ್ನಾಟಕಕ್ಕೆ ಅಂತ ಕೇಳಬೇಕಾಗಿತ್ತು. ದಮ್ಮೇ ಇರಲಿಲ್ಲ ಈ ಸರ್ಕಾರ. 2 ವರ್ಷ ದಮ್ಮಿದ್ದೇ ಸರ್ಕಾರ ಇತ್ತು ಕರ್ನಾಟಕದಲ್ಲಿ. ಆಮೇಲೆ ಏನು ಕೇಂದ್ರದಲ್ಲಿ BJP ಸರ್ಕಾರ, ರಾಜ್ಯದಲ್ಲಿ BJP ಸರ್ಕಾರ. ಸ್ವರ್ಗ ನಿರ್ಮಾಣ, ಡಬಲ್ ಇಂಜಿನ್, ಸ್ವರ್ಗ ಸೃಷ್ಟಿ. ಅಲ್ಲೂ ಇತ್ತಲ್ಲಪ್ಪ BJP ಸರ್ಕಾರ, ಇಷ್ಟು ಇತ್ತಲ್ಲ. ಇವತ್ತು ಪೆಟ್ರೋಲು ಬೆಲೆ ಏರಿಕೆ ಏನಾಗಿದೆ ಪರಿಸ್ಥಿತಿ? ₹108 ಆಗಿದೆ. ಪೆಟ್ರೋಲ್ ₹108, ಡೀಸೆಲ್ ₹100 ಹತ್ರ ಬಂದಿದೆ. ₹100 ಹತ್ರ ಬಂದಿದೆ. ಒಂದು ಕಾಲದಲ್ಲಿ ₹60 ಇತ್ತು, ₹59 ಇತ್ತು. ಪೆಟ್ರೋಲು ₹60, ಡೀಸೆಲ್ ₹59 ಹಿಂಗೆಲ್ಲ ಇತ್ತು. ಆಮೇಲೆ ಇಲ್ಲಿ ಸೀತಾರಾಮನ್ ಬಂದಿರಲ್ಲ,
ನೀವೆಲ್ಲ ಕೇಳಿದ್ರೆ ಏನೋ ಗೊತ್ತಿಲ್ಲ ನನಗೆ. ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಕಡಿಮೆ ಮಾಡಿ ಅನ್ನೋ ನನ್ನ ಕೈಲಿಲ್ಲ ಅದು. ಇಟ್ ಇಸ್ ಇನ್ ದಿ ಹ್ಯಾಂಡ್ಸ್ ಆಫ್ ಆಯಿಲ್ ಕಂಪ್ನೀಸ್. ಮತ್ತು ನೀವು ಆಯಿಲ್ ಕಂಪ್ನಿಗಳ ಪರವಾಗಿ ಉತ್ತರ ಕೊಡೋರು ಯಾರು? ಅಸೆಂಬ್ಲಿ ಡೆಲ್ಲಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದು. 5,495 ಕೋಟಿ ಕೊಡಲಿಲ್ವಲ್ಲ ಕರ್ನಾಟಕಕ್ಕೆ ಅಂದರೆ ಸಿದ್ದರಾಮಯ್ಯನವರು ಮಾಹಿತಿ ಇಲ್ಲ ಸರಿಯಾಗಿ ಅಂತ. ನೀವು ಹೋಗ್ಲಿ, ಪ್ಲೀಸ್ ಗೋ ಥ್ರೂ ದಿ 15th ಫೈನಾನ್ಸ್ ಕಮಿಷನ್ ರಿಪೋರ್ಟ್. 69 ಲಕ್ಷ ಎಕರೆನಲ್ಲಿ ಬೆಳೆ ನಷ್ಟ ಆಗಿತ್ತು. 37 ಲಕ್ಷ 2019ರಲ್ಲಿ, 25 ಲಕ್ಷ 2020ರಲ್ಲಿ ಆಯಿತು. ಇವ್ರೇನು ಹೇಳಿದ್ರು? ಇದು ಏನೋ 33% ಜಾಸ್ತಿ ನಷ್ಟ ಆಗಿರೋದು. ಅದಾದ್ರೆ ಮಾತ್ರ ಪರಿಹಾರ ಕೊಡ್ತೀವಿ ಕೊಡಿದೆ ಅಂತ. ಆಮೇಲೆ 2 ಹೆಕ್ಟೇರ್ಗಿಂತ ಜಾಸ್ತಿ ಕೊಡಲ್ಲ, 2 ಎಕರೆ ಒಳಗಡೆ ಕೊಡೋದು. ಸರ್ಕಾರದ ಲೆಕ್ಕದ ಪ್ರಕಾರ 35,000 2 ವರ್ಷದಲ್ಲಿ 35,427 ಕೋಟಿ. ನನ್ನ ಪ್ರಕಾರ 1,00,000 ಕೋಟಿ ನಷ್ಟ ಆಗಿದೆ. ಸೋಮಣ್ಣನ ಕೇಳಿದ್ರೆ ಏನು ಮಾಡೋದು ಸರ್, ನಾನು ಹೆಲ್ಪ್ಲೆಸ್ ಅಂತಾನೆ. ನನಗೆ ಮುಖ್ಯಮಂತ್ರಿಗಳು ದುಡ್ಡು ಕೊಡಲಿಲ್ಲ, ನಾನೇನು ಮಾಡಲಿ ಸಾರ್ ಅಂತ ಹೇಳ್ತಾರೆ. ಒಂದು ಮನೆ ಕೊಡಲಿಲ್ಲ, ಹೊಸ ಮನೆ ಒಬ್ಬರಿಗೆ ಬಡವರಿಗೆ ಕೊಡಲಿಲ್ಲ. ಹಳೆ ಬಾಕಿ ಇತ್ತಲ್ಲ ಅದನ್ನೂ ದುಡ್ಡು ಕೊಡಲಿಲ್ಲ. ಲಾಕೆ ತೆಗೀನಿಲ್ಲ ಕೆಲವೆಲ್ಲ. ಸುಮಾರು 7.5 ಲಕ್ಷ ಮನೆಗಳನ್ನು ಮಂಜೂರು ಮಾಡಿಸಿದ್ದೆ. MTV ನಾಗರಾಜು ಹೌಸಿಂಗ್ ಮಿನಿಸ್ಟ್ರಿ ಇದ್ದಾಗ ಕ್ಯಾನ್ಸಲ್ ಮಾಡಿಬಿಟ್ರು. ಮತ್ತೆ ಒಂದು ಮನೆಯೂ ಕೊಡದೇನೆ 7,500 ಮಾಡಿಸಿದ್ದೆ. ಒಂದು ಕೊಡಲಿಲ್ಲ, ಒಂದು ಮನೆಯೂ ಕೊಡಲಿಲ್ಲ. ಇದಕ್ಕೆ ಹಿಂಗಂದ್ರೆ ಸಾರ್ ಸ್ವಲ್ಪ ಏನು ಅವ್ಯವಹಾರ ನಡೆದ್ಬಿಟ್ಟದೆ ಸಾರ್, ಸರ್ ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಸುಳ್ಳು ಹೇಳೋದು. ಮನೆ ಕೊಡೋದಕ್ಕೂ ಅವ್ಯವಹಾರ ನಡೆದದೆ ಅನ್ನೋದಕ್ಕೂ ಏನು ಸಂಬಂಧ? ಅವ್ಯವಹಾರ ಅದು ಎಂಕ್ವೈರಿ ಮಾಡಿಸ್ಲಿ. ಮನೆ ಕೊಡೋಕ್ಕೇನು ನೆಪ? ಅದು ನಾವು ಅವ್ಯವಹಾರ ಮಾಡಿಬಿಟ್ಟಿದ್ದಾರೆ ಸಾರ್. ಮಣ್ಣಾಗಲಿಲ್ಲ ಅಂತ ಹಂಗೆ ಗಿರಾಕಿಸಿ ನಮ್ಮ ಇವನು ಯಾರು ಸೋಮಣ್ಣ ಇಲ್ಲ, ಮೌನ ಆಗಿಲ್ಲಪ್ಪ. ಎಲ್ಲಿ ಅರಣ್ಯ ರೋದನ ಮಾಡದ ಕೂತ್ಕೊಂಡು ಅಸೆಂಬ್ಲಿ ಕರೀರಿ ಅಂದ್ರೆ ಕರೆಯಲ್ಲ. ಪತ್ರ ಬರೆದಿದ್ದೀನಿ ನಾನು. ಅಸೆಂಬ್ಲಿ ಕರೀರಯ್ಯ, ಚರ್ಚೆ ಮಾಡೋಣ, ಪ್ರವಾಹದ ಬಗ್ಗೆ ಚರ್ಚೆ ಮಾಡೋಣ, ಕೊರೋನಾ ಬಗ್ಗೆ ಚರ್ಚೆ ಮಾಡೋಣ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡೋಣ. ಕರೀರಿ ಅಂದರೆ ಕರೀಲೇವಲ್ರಲ್ಲ. ನೋಡಿ, ಇವ್ರು ಬಂದ ಮೇಲೆ ಬೆಳಗಾಂನಲ್ಲಿ ಸುವರ್ಣಸೌಧದಲ್ಲಿ ಒಂದು ಅಸೆಂಬ್ಲಿ ನಡೆಸಲಿಲ್ಲ. ಈ 2 ವರ್ಷದಿಂದ ಮಾಡಲಿಲ್ಲ, ಒಂದು ಮಾಡಿಲ್ಲ. ಒಂದೇ ಒಂದು. ಇವನು ಕುಮಾರಸ್ವಾಮಿನೂ ಮಾಡಲಿಲ್ಲ. ಮಾಡಿದ್ರ ಇವ್ರು ಮಾಡಲಿಲ್ಲ. 2 ವರ್ಷ ಮಾಡಿಲ್ಲ. ಮಾತಾಡಿದ್ರೆ ಏನು? ಉತ್ತರ ಕರ್ನಾಟಕ 1 ವರ್ಷ 19-20ರಲ್ಲಿ ಅಲ್ಲ 19-20-21ರಲ್ಲಿ ಹೈದರಾಬಾದ್ ಕರ್ನಾಟಕ 371J ಪ್ರಕಾರ ₹1 ಕೊಡಲಿಲ್ಲ. ನಮ್ಮ ಹಣನೇ ಬಂದಿಲ್ಲ, ₹1 ಕೊಡಲಿಲ್ಲ. ಬಂದಿಲ್ಲ. ಕಲ್ಯಾಣ ಕರ್ನಾಟಕ ಮಾಡ್ತೀವಿ ಅಂತ. ಕಲ್ಯಾಣ ಕರ್ನಾಟಕ ಹೆಸರು ಬದಲಾಯಿಸಿದ್ರು. ಹೈದರಾಬಾದ್ ಕರ್ನಾಟಕದಿಂದ ಓಕೆ, ಕಲ್ಯಾಣ ಕರ್ನಾಟಕ ಕರ್ಕೊಂಡು. ಅದು ಬಸವಣ್ಣ ಹೇಳಿದ್ದು, ಕಲ್ಯಾಣ ಕರ್ನಾಟಕ ಮಾಡ್ತೀವಿ ಅಂತ. ದುಡ್ಡು ಬಿಡುಗಡೆ ಮಾಡಿಲ್ಲ, ದುಡ್ಡೇ ₹1 ಕೊಡಲಿಲ್ಲ. ಕಲ್ಯಾಣನೇ ಆಗಿಲ್ಲ. ಕಲ್ಯಾಣ ಇಲ್ಲ ಆಯ್ತದೆ. ನಾನು ವಿಶ್ವನಾಥ್ ಹೇಳ್ದದ್ದು ಹೇಳ, ನಾನು ಹೇಳ್ದದ್ದು ಹೇಳ. ವಿಶ್ವನಾಥ್ ಹೇಳ್ದದ್ದು ಹೇಳ್ತೀನಿ. 10% ಅಂತ ಹೇಳಿದ್ದೆ. ಪೇಮೆಂಟ್ಗೆ 10%, ಕೆಲಸ ಕೊಡೋಕೆ 10%. ವಿಶ್ವನಾಥ್ ಹೇಳಿದ್ದಾರೆ.
ಸರ್ ನೂತನ ಮುಖ್ಯಮಂತ್ರಿಗೆ 2 ಪವರ್ ಸೆಂಟರ್ ಆಗುತ್ತೆ ಸರ್. ಒಂದು ಕಡೆ ಯಡಿಯೂರಪ್ಪ, ಮತ್ತೊಂದು ಕಡೆ ಹೈಕಮಾಂಡ್. ಹಾಗಾಗಿ ಎಲ್ಲೊಂದು ಕಡೆ ಅವರು ಶಾಡೋ CM ಆಗಿ ಇರ್ತಾರೆ ಸರ್. ಎಲ್ಲ ಮತ್ತು ಯಡಿಯೂರಪ್ಪನವ್ರ ಆಬ್ಲಿಗೇಷನ್ ಇರಬೇಕಾಗ್ತದೆ. ಯಡಿಯೂರಪ್ಪನವರೇ ಹೇಳಿ ಮಾಡಿಸಿರೋದಲ್ಲ. ಶರಣ ಆಗಲ್ರಿ, ಅನಿವಾರ್ಯತೆ. ಶರಣ ಆಗೋದು ಪ್ರಶ್ನೆ ಅಲ್ಲ ಇದು. ಈಗ ನಾನು ನಿನಗೆ ಕೆಲಸ ಕೊಟ್ಟ ಮೇಲೆ ನೀನು ಏನು ಮಾಡ್ತೀಯ? ನಿನ್ನ ಕೆಲಸ ಕೊಟ್ಟವ್ರೆ ನಿಮ್ಮ ಯಜಮಾನರು, ಏನು ಮಾಡ್ತೀಯ ನೀನು? ಲಾಯಲ್ ಆಗಿರ್ತೀಯಲ್ವಾ? ಮತ್ತೆ ಹೇಗೆ ಸರ್ ಯಡಿಯೂರಪ್ಪನವರ ಮರ್ಜಿಯಲ್ಲಿ ಇರ್ತಾರೆ. ಯಡಿಯೂರಪ್ಪ ಸೂಪರ್ CM ಅಂತೀರಾ ಸರ್? ನಾನು ಶ್ಯಾಡೋ ಅಂತ ಹೇಳೋದಿಲ್ಲ, ಬಟ್ ಅವರ ಮರ್ಜಿನಲ್ಲಿ ಇರ್ತಾರೆ. ರೈತರಿಗೆ ಗೊಬ್ಬರ ಕೊಡೋಕ್ಕಾಗ್ತಾ ಇಲ್ಲ, ಮೇಲ್ ಗೊಬ್ಬರ ಒದ್ದಾಡ್ತಾ ಇದ್ದಾರೆ ರಾಜ್ಯದ. ಮರ್ಜಿನಲ್ಲಿ ಇರಬೇಕಾಗತ್ತೆ, ಅನಿವಾರ್ಯ ಅದು. ಇಲ್ಲ ಅಂದ್ರೆ ಸರ್ ಯಡಿಯೂರಪ್ಪ ಇವ್ರನ್ನ ಇಳಿಸ್ತಾರೆ. ಹಾಂ, ಅವ್ರ ಮರ್ಜಿಗೆಲ್ಲ ಸಿಗಿಲ್ಲ ಅಂತ ಹೇಳಿದ್ರೆ ಇವ್ರನ್ನ ಕೆಳಗಿಳಿಸ್ತಾರೆ ಅಂತೀರಾ ಸರ್? ಮತ್ತು ಈ ಸದಾನಂದ ಗೌಡನಿಗೆ ಏನಾಯಿತು ಕೆಲಸ? ಸದಾನಂದ ಗೌಡರಿಗೆ ಏನಾಯ್ತು ರೀ? ಘೋಷಣೆ ಮಾಡಿದ್ದಾರೆ. ಇವ್ರಿಗೆ ಕೊಟ್ಟಿಲ್ವಲ್ಲ, ದಲಿತರಿಗೆ ಕೊಟ್ಟಿಲ್ಲ, ಹಿಂದುಳಿದವರಿಗೆ ಕೊಟ್ಟಿಲ್ಲ, ಅಲ್ಪಸಂಖ್ಯಾತರಿಗೆ ಕೊಟ್ಟಿಲ್ಲ. ರೈತರಿಗೆ ಯೂರಿಯಾ ಗೊಬ್ಬರ ಕೊಟ್ಟಿಲ್ಲ. ಆಮೇಲೆ ಅವ್ರಿಗೆ ನಾನು ಕೊಡ್ತಿದ್ದಂಥ ಅನುದಾನನೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ. ನಾನೇ SCP TSP ನಾನೇ ಇದ್ದಿದ್ದು ಅಂದರೆ ನಮ್ಮ ಸರ್ಕಾರನೇ ಇದ್ದಿದ್ರೆ ಈ ವರ್ಷ 40,000 ಕೋಟಿ ಆಗೋದು. SCP TSP ಎಷ್ಟು? 40,000 ಕೋಟಿ. ಬಡವ್ರ ಪರ ಇದ್ದೀವಿ ನಾವು, ರೈತರ ಪರ ಇದ್ದೀವಿ. ಸಾಕ್ಬಿಡಪ್ಪ, ಇಷ್ಟನೇ ಬರೀತಾರೆ ಇಲ್ವ? ಪೂರ್ಣಾವಧಿ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ. ಅಲ್ಲ, ಈಗ ಏನಂದ್ರೆ ಹೊಸ CM ಆಗಿ 24 ಗಂಟೆ ಕಳೆದೋಯ್ತು. ಆದರೂ ಕೂಡ ಇನ್ನೂ ಕಾವೇರಿಯಲ್ಲೇ ಬಹಳಷ್ಟು ಜನ ಠಿಕಾಣಿ ಆಗ್ತಿದ್ದಾರೆ ಶಾಸಕರು. ಹಾಗಾಗಿ ಯಡಿಯೂರಪ್ಪ ಅವರ ಆಶೀರ್ವಾದ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಮಾತ್ರ ಬೊಮ್ಮಾಯಿ ಅವರು CM ಆಗ್ತಾರೆ ಅಂತ ಈಗ ಅವರೇ ಹೇಳಿದ್ದಾರೆ, ನಾನು ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಆಡಳಿತ ಮಾಡ್ತೀನಿ. ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಆಡಳಿತ ಮಾಡ್ತೀನಿ. ಹಾಗಾದ್ರೆ ಭ್ರಷ್ಟಾಚಾರ ಪ್ರಕರಣಗಳೆಲ್ಲ ಎಲ್ಲಿಂದ ಮುಚ್ಚುತ್ತವೆ? ಮಾರ್ಗದರ್ಶನದಲ್ಲಿ ಮಾಡಿದ ಮೇಲೆ ಎಲ್ಲಿಂದ? ನಾ ಕಾನೇ ದೂಂಗ, ಅದಕ್ಕೆ ಭದ್ರಾಗಿರ್ಬೇಕಲ್ಲ ಅವರು. ನಾ ಕಾವುಂಗ, ನಾ ಕಾನೇ ದೂಂಗ ಮಾಡಲಿ ಅವರು. ಮತ್ತು ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರು. ವಾಟ್ ಡಸ್ ಇಟ್ ಮೀನ್? ವಾಟ್ ಡಸ್ ಇಟ್ ಇಂಡಿಕೇಟ್? See, the corrupt government will not be changed. The corrupt party will not be changed. The ideology will not be changed. ಅವರು ಪಾಪ ಹೊಸದಾಗಿ ಏನು ಕೂಡ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅವ್ರು. ನನ್ನ ಪ್ರಕಾರ ಬರೋದೇ ಇಲ್ಲ ಅಂತಿಲ್ಲ. ಅಪ್ಪನಿಗಿಂತಲೂ ಬುದ್ಧಿವಂತರಾಗ್ಬೋದು, ಗೊತ್ತಾಯ್ತಾ? ಅಥವಾ ಅಪ್ಪನಿಗಿಂತೂ ಪೆದ್ರು ಆಗ್ಬೋದು. ನಾನು ಬಂದೇ ಬರ್ತದೆ ಅಂತೆ. ಈಗ ಮಹಾತ್ಮ ಗಾಂಧೀಜಿಯವ್ರ ಮಗ ಎಂಥದ್ದು ಹರಿಲಾಲ್ ಅವರು ಪಾಪ ಕೆಲವು ಕೆಟ್ಟ ಗುಣಗಳನ್ನೆಲ್ಲ ಕಲ್ತ್ಕೊಳ್ಳಿಲ್ವಾ? ಅದೆಲ್ಲ ಸರ್ ಏನು ಮಾತಾಡೋದು? ಮಹಾತ್ಮ ಗಾಂಧೀಜಿಯವರು ನಾವು ಮಹಾತ್ಮ ಅಂತ ಕರಿತೀವಿ ಅವ್ರನ್ನ. ಅದೇನು ಇಶ್ಯೂ ಬೇಡ ಸರ್. ಅಲ್ಲ, ಮಹಾತ್ಮ ಅಂತ ಕರಿತೀವಿ ಅವ್ರನ್ನ. ಸೊ ಮೈ ಪಾಯಿಂಟ್ ಈಸ್, ಅಪ್ಪನ ಥರನೇ ಮಕ್ಕಳಾಗ್ತಾರೆ, ಮಕ್ಕಳ ಥರನೇ ಮೊಮ್ಮಕ್ಕಳು ಆಯ್ತದ, ಹಂಗೇನಿರೋದಿಲ್ಲ. ಓಕೆ, ಥ್ಯಾಂಕ್ ಯು. ಐ ನಾಟ್ ಬಿ ಎ ರಬ್ಬರ್ ಸ್ಟ್ಯಾಂಪ್ ಆಫ್ ಮಿಸ್ಟರ್ ಯಡಿಯೂರಪ್ಪ. ಓಕೆ, I will also wish it. But he himself made a statement that under the guidance of Mr. Yediyurappa, I will run this government. That is the statement he made. What does it mean? It indicates that he is in the obligation of Mr. Yediyurappa. You have seen the Yediyurappa's government. Yediyurappa's government is the most corrupt government. How can we expect transparency in Bommai's government? Sir, Yediyurappa has been removed just because of the corruption and the bad administration. Do you think that's a Prime Minister? That is also one of the main reasons. ಆಯ್ಕೆ ಪತ್ರಗಳನ್ನ ತಾವು ಮಾಡಿದಾಗೆಲ್ಲ ದಯವಿಟ್ಟು ಅದನ್ನ ನಮ್ಗೆ ನಾನು ಅಸೆಂಬ್ಲಿ ಪ್ರಸ್ತಾಪ ಮಾಡ್ತೀನಿ. ಹೆಣ್ಮಕ್ಳು ಫೋಟೋ ತೆಗೆದ
ನಾನು 1-2 ಇರಲ್ಲ ಕಾರವಾರಕ್ಕೆ ಹೋಗ್ತಾ ಇದ್ದೀನಿ.